ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕೆ ಕಾಲೇ ವ್ಲಾಗ್ನೇ ಮಾಡ್ತಾ ಇಲ್ಲ ಅಂತ. ನಾನು ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಪಾಪು ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಪಾಪು ಹೇಗೆ ಆಟ ಆಡ್ತಾಳೆ, ಅವಳಿಗೆ ಈಗ ಎಷ್ಟು kg ಇದ್ದಾಳೆ ಅಂತ. ಸೊ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ, ಅವಳು ಎಷ್ಟು kg ಇದ್ದಾಳೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಯಾವ ಥರ ಎಲ್ಲ ಆಟ ಆಡ್ತಾಳೆ, ಇವಾಗ ಏನೇನು ಕಲ್ತಿದ್ದಾಳೆ ಅದೆಲ್ಲ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಆಯಿತಾ. ಆ್ಯಂಡ್ ಇವಾಗ ಎಷ್ಟು ಗಂಟೆಗೆ ಎದ್ದಿದ್ದಾಳೆ ಗೊತ್ತಾ? 5:30ಗೆ ಎದ್ದಿದ್ದಾಳೆ. ನೋಡಿ ಕಣ್ಣೆಲ್ಲ ಕಿತ್ತಾಕ್ತಾಳೆ, ಏನೇನು ತುಂಬ ಆ್ಯಕ್ಟಿವಿಟೀಸ್ನ ಕಲ್ತಿದ್ದಾಳೆ. ಎಲ್ಲನೂ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಆಯಿತಾ. ನೋಡು ಧನ್ಯತಾ, ಹಾಯ್ ಮಾಡು, ಯೂಟ್ಯೂಬ್ಗೆ ಹಾಯ್ ಮಾಡು, ಹಾಯ್ ಮಾಡಮ್ಮ. ಹಾಯ್ ಮಾಡೋದು ಕಲ್ತಿದ್ದಾಳೆ, ಬಾಯ್ ಮಾಡೋದು ಕಲ್ತಿದ್ದಾಳೆ, ಹೌದು ಕೈ ಮುಗಿಯೋದು ಕಲ್ತಿದ್ದಾಳೆ. ಎಲ್ಲಾನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಂಡು. ನೋಡಿ ಫ್ರೆಂಡ್ಸ್ ಹೆಂಗೆ ನಿದ್ದೆ ಮಾಡ್ತಾವಳೆ ಅಂತ. 5:30ಗೆ ಎದ್ಬಿಟ್ಟು ನಮ್ಮನ್ನೆಲ್ಲ ಎಬ್ಸಿ ಇವಾಗ 8 ಗಂಟೆಗೆ ಅವಳು ಚೆನ್ನಾಗಿ ನಿದ್ದೆ ಹೊಡಿತಾವಳೆ. ಇನ್ನು 1 hour ಎದ್ಬಿಡ್ತಾಳೆ. ಅಷ್ಟರೊಳಗಡೆ ನಾನೆಲ್ಲ ಕೆಲಸ ಮಾಡ್ಕೊಡ್ಬೇಕು. ಸೊ ನಾನು ಬೇಗ ಕೆಲಸ ಮಾಡ್ಕೊಬಿಡ್ತೀನಪ್ಪ. ಧನ್ಯ ರಾಮ್ ರಾಮ್ ಮಾಡವ, ರಾಮ್ ರಾಮ್ ಮಾಡವ, ರಾಮ ರಾಮ ಸೀತಾರಾಮ ರಾಮ ರಾಮ ಜೈ ಜೈ ರಾಮ್. ಮಾಮಿ ಮಾಡು, ಮಾಮಿ ಮಾಡು, ಡ್ಯಾನ್ಸ್ ಮಾಡು, ಹಲೋ ಮಾಡು, ವಾವ್. ಬಾಯ್ ಬಾಯ್ ಮಾಡು, ಬಾಯ್ ಬಾಯ್. ಧನ್ಯ ಬಾಯ್ ಬಾಯ್ ಮಾಡ್ಬಿಡು ನನಗೆ, ಬಾಯ್ ಬಾಯ್. ಇಲ್ಲಿ ನೋಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್. ಎಸ್ ಗುಡ್ ಗರ್ಲ್. ಇನ್ನೊಂದ್ಸಲ ಡ್ಯಾನ್ಸ್ ಮಾಡು. ಹಾಡೊಂದು ಹಾಡು ಬೀಳ್ಬಿಡವ, ಹಾಡು ಬೀಳ್ಬಿಡವ. ಕೆಳಗೆ ಬೀಳಲ್ವ ನೀನು? ಹಾಯ್ ಧನ್ಯತಾ. ನೋಡಿ ಧನ್ಯತಂದು ಮಾರ್ನಿಂಗ್ ಈವ್ನಿಂಗ್ ವಾಕ್ ಇದು, ಅಂದರೆ ವಾಕ್ ಥರ ಸೈಕಲ್ ಓಡಿಸ್ಕೊಂಡು ಬರ್ತಾವಳೆ. ನಗು ಧನ್ಯತಾ. ನೋಡಿ ಇವಳಿಗೆ ಬೇಜಾರಾದರೆ ನಾವು ಈ ಥರ ಸೈಕಲಲ್ಲಿ ವಾಕ್ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅವಳಿಗೆ ತುಂಬ ಖುಷಿ ಆಗುತ್ತೆ ಈ ಥರ ಸೈಕಲೆಲ್ಲ ಹೋಗೋಕ್ಕೆ. ತೋರಿಸಿ ಅಳ್ತಿರ್ತಾಳೆ ಕೂರಿಸಿ ಕೂರಿಸಿ ಅಂತ. ಸೈಕಲ್ ಅಂದರೆ ಭಾಳ ಇಷ್ಟ ನನ್ನ ಮಗಳಿಗೆ. ಧನ್ಯತಾ ಯೈ, ತುಂಬ ಒಳ್ಳೆ ಮಗಳು ಮಾತ್ರ ನನಗೆ. ಹೂವೆಲ್ಲ ಕಿತ್ಕೋತಿದ್ದೀನಿ, ಪೂಜೆ ಮಾಡಬೇಕು ಇವತ್ತು. ಅದಕ್ಕೋಸ್ಕರ ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಹಳ್ಳಿ ಜೀವನನೇ ಚಂದ ಅಲ್ವೇನ್ರಿ? ಎಷ್ಟು ಸಕ್ಕದಾಗಿ ಹೂ ಬಿಟ್ಟಿದೆ ನೋಡಿ. ಸೊ ಈ ಹೂನ ಕಿತ್ಕೊಂಡು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋಣ ಬನ್ನಿ. ಇವತ್ತು ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ಗೂ ಕೂಡ 1-2 ವೀಡಿಯೋಸ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡೋಣ ಅಂತ ಇದನ್ನು ತೊಗೊಂಡೆ. ಹಾಗೆ ಪೂಜೆನೂ ಮಾಡಬೇಕಿತ್ತಲ್ವಾ ದೇವರಿಗೆ. ಸೊ ಪೂಜೆ ಮಾಡೋಕ್ಕೆ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ನಮ್ಮ ದೇವ್ರ ಮನೆ. ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ವಾ. ನಮ್ಮ ಎಲ್ಲ ಕಷ್ಟಗಳನ್ನೂ ದೇವ್ರ ಹತ್ರ ಹೇಳ್ಕೊಬೋದು. ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗದೇ ಇರೋದೆಲ್ಲನೂ ದೇವ್ರ ಹತ್ರ ಹೇಳ್ಕೊಬೋದು. ಎಷ್ಟು ಖುಷಿ ಅಲ್ವಾ. ಸೊ ನಮ್ಮ ಕಷ್ಟ ಸುಖಗಳನ್ನೆಲ್ಲನೂ ನಾವು ದೇವ್ರ ಹತ್ರ ಶೇರ್ ಮಾಡ್ಕೋಬೋದು. ನೋಡಿ ಮಂಗಳಾರತಿ ಕೂಡ ಬೆಳ್ಕೊಂಡು ನನ್ನ ಕಷ್ಟಗಳು ಸುಖಗಳು ಪ್ರತಿಯೊಂದು ನಾವು ಶೇರ್ ಮಾಡ್ಕೋಬೋದು. ಸೊ ನಾನು ಬೇಗ ಇದ್ದು ಪೂಜೆ ಎಲ್ಲ ಮಾಡಿದೆ. ಸ್ಯಾರಿ ವೇರ್ ಮಾಡಿ ಪೂಜೆ ಮಾಡಿ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಕೂಡ ಮಾಡಾಯಿತು. ನೆಕ್ಸ್ಟು ಆಂಜನೇಯನ ಗುಡಿಗೆ ಪೂಜೆ ಮಾಡೋಕ್ಕೆ ಹೋಗಬೇಕು. ನಾವು ಆಂಜನೇಯನ ಗುಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಇದೇ ಆಂಜನೇಯನ ದೇವಸ್ಥಾನ. ನಾನು ಚಿಕ್ಕೂರಿಂದನೂ ತುಂಬ ನಂಬೋದು ಅಂತಂದರೆ ಆಂಜನೇಯನೇ. ನನ್ನ ಫೇವ್ರೆಟ್ ಗಾಡ್ ಆಂಜನೇಯ. ನಿಮ್ಮ ಫೇವ್ರೆಟ್ ಗಾಡ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ನಾನು ಆಂಜನೇಯನ ಗುಡಿಗೆ ಹೋಗೋ ದಾರಿಲಿ ಈ ಹಳ್ಳ ಇದೆ ನೋಡಿ. ಎಷ್ಟು ಸಕ್ಕದಾಗಿ ಹರಿತಿದೆ ಈ ಹಳ್ಳ ಅಂತ ನೋಡಿ. ನಮ್ಮ ಬೇಬಿನ ಆಲ್ರೆಡಿ ಕೂತ್ಬಿಟ್ಟಿದ್ದಾಳೆ ಸೈಕಲ್ ಮೇಲೆ. ಹಾಯ್ ಬೇಬಿ, ಎಷ್ಟು kg ನಿನಗೆ ಬೇಬಿ? ಇವಳಿಗೆ ಇವಾಗ 10 months ಕಂಪ್ಲೀಟ್ ಆಗುತ್ತೆ ಇನ್ 2 days ಹೋದರೆ. ಆ್ಯಂಡ್ ಇವಾಗ ಇವಳು 8 kg ಇದ್ದಾಳೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಧನ್ಯ ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಮಾಡಮ್ಮ ಬಾಯ್ ಬಾಯ್. ಮಾಡ್ತಿದ್ದಾಳೆ ಬಾಯ್.